ಎಲ್ಲವನ್ನು ಇಟ್ಕೋತೇನೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಜೋಳದ ಕಡಬ ಮಾಡಿದ್ದು ನೋಡಿ. ಇಲ್ಲಿ ಜೋಳದ ಕಡಬಕ್ಕೆ ನಾನು ಇಲ್ಲಿ ನುಗ್ಗೆ ಸೊಪ್ಪಿಂದು ಸಾಂಬಾರು ಕೂಡ ಮಾಡಿದ್ದೀನಿ. ನುಗ್ಗೆ ಸೊಪ್ಪಿನ ಸಾಂಬಾರು ನೋಡಿ, ನುಗ್ಗೆ ಸೊಪ್ಪಿನ ಸಾಂಬಾರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುವಂಥ ಜೋಳದ ಕಡಬು, ಮಸಾಲೆ ಜೋಳದ ಕಡಬು ತುಂಬ ಇಷ್ಟ ಆಗುತ್ತೆ. ರೊಟ್ಟಿ ಅದೆಲ್ಲ ಮಾಡೋದಕ್ಕಿಂತ ಇದನ್ನ ನಾವು ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು. ಸೊಪ್ಪು ಕೂಡ ಡಯಟ್ನವ್ರಿಗಲ್ಲಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದೀನಿ. ಲೇಟ್ ಅಂದರೆ 6:30 ಏನಾಗಿತ್ತು ಫ್ರೆಂಡ್ಸ. ಅವಾಗ ಎದ್ದಿದ್ದೀನಿ. ಯಾಕಪ್ಪ ಅಂತಂದರೆ ಕೆಲಸಕ್ಕೆ ಹೋಗಿದ್ನಲ್ಲ, ತುಂಬಾ ಸುಸ್ತಾಯಿತು. ಮತ್ತು ಮನೆಗೆ ಬಂದ ಮೇಲೆ ಅಲ್ಲಿ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಿದ್ದೆ. ಹಾಗಾಗಿ ಅದು ಧೂಳೆಲ್ಲ ಬಂದು ಸಿಕ್ಕಾಪಟ್ಟೆ ತಲೆನೋವು, ಕೆಮ್ಮು, ಅಲರ್ಜಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಫ್ರೆಂಡ್ಸ್. ನೈಟ್ ಕೆಮ್ಮಿನಿದ್ದೆ ಇಲ್ಲ, ಸಿಕ್ಕಾಪಟ್ಟೆ ತಲೆನೋವು. ಹಾಗಾಗಿ ಶ್ರೇಯಾನು ಎಕ್ಸಾಮ್ ಇತ್ತಲ್ಲ, ಅದಕ್ಕಾಗಿ ಅವಳನ್ನು ಎಬ್ಬಿಸಿ ಮತ್ತು ನಾನು ಅವಳಿಗೆ ಸ್ವಲ್ಪ ಚಾಲ ಮಾಡಿಕೊಟ್ಟು ವಾಪಸ್ ರಿಟರ್ನ್ ಮತ್ತೆ 4 ಗಂಟೆಗೆ ಮಲ್ಕೊಂಡಿದ್ದೆ. ಆದರೆ ನಿದ್ದೆ ಎಲ್ಲಿ ಬರುತ್ತೆ, ನಿದ್ದೆ ಬರಲಿಲ್ಲ. ಅದಕ್ಕೆ ಈ ಥರ ಆಗಿದೆ ಮುಖ. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ ಫ್ರೆಂಡ್ಸ. ಈಗ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಸ್ವಲ್ಪ ಈಗ ಮತ್ತೆ ನಾನೀಗ ಕೆಲಸಕ್ಕೆ ಕೂಡ ಹೋಗ್ತೀನಿ. ಮಧ್ಯಾಹ್ನ ಬಂದ ತಕ್ಷಣ ಏನು ಮಾಡ್ತೀನಿ, ಇವತ್ತು ಇದು ಮಾಡ್ತಾಯಿದ್ದೀನಿ, ಜೋಳದ ಮಸಾಲೆ ಕಡಬ. ತುಂಬ ದಿನ ಆಯಿತು, ಯಜಮಾನ್ರು ಬೈತಾಯಿದ್ರು. ನಿನ್ನೆ ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಕೂಡ ಮಾಡಿದ್ದೆ. ಅದು ಸಾಂಬಾರು ಇತ್ತು. ಇನ್ನೊಂದು ಸ್ವಲ್ಪ ಅದಕ್ಕೆ ಸಾಂಬಾರಿಗೆ ಅದು ಕಡುಬು ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪಿನ ಸಾಂಬಾರಾಗಲಿ, ನುಗ್ಗೆ ಸೊಪ್ಪಿನ ಸಾಂಬಾರಾಗಲಿ, ಏನು ಗೊತ್ತಾ, ಮುದ್ದೆ ಜೊತೆ ಬಸ್ಸಾರು ಅಂತ ಮಾಡ್ತಾರಲ್ಲ, ಆ ಥರ ಜೋಳದ ಕಡುಬಿಗೆ ಆ ಥರ ಸಾಂಬಾರು ಆದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಾಂಬಾರು ಕೂಡ ಮಾಡ್ತೀನಿ ಫ್ರೆಂಡ್ಸ್. ಬಂದ ಮೇಲೆ ಕೆಲಸದಿಂದ ಬರ್ತೀನಿ. ಬಂದು ಇವತ್ತು ಕೂಡ ಕೆಲಸಕ್ಕೆ ಹೋಗೋದಿದೆ, ಬೇಗ ಬರ್ತೀನಿ ಇವತ್ತು. ಈಗ ಹೊರಡ್ತೇವೆ. ಸದ್ಯ ಡ್ರೆಸ್ ಹಾಕೊಂಡು ಹೊರಡ್ತೀನಿ ಫ್ರೆಂಡ್ಸ. ಹೋಗಿ ಬಂದು 1:15 ಬರ್ತೀನಿ. ಶ್ರೇಯನು 3 ಗಂಟೆಗೆ ಬರ್ತಾಳೆ. ಬರುವಷ್ಟರಲ್ಲಿ ನಾನು ಯಜಮಾನ್ರಿಗೆ ನಮಗೆ ಕಡುಬು ಮಾಡ್ತೀನಿ. ಇವತ್ತು ಜೋಳದ ಕಡುಬು ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಇನ್ನೊಂದೇನು ಗೊತ್ತಾ, ಜೋಳದ ಕಡುಬು ಎಲ್ಲರೂ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡು. ಆದರೆ ಜೋಳದ ಕಡುಬಿನಲ್ಲಿ ಏನೊಂದು ಹಾಕಲ್ಲ ಅವರು. ತುಂಬ ಈಸಿಯಾಗಿ ಸ್ವಲ್ಪ ಉಪ್ಪು ಹಾಕಿ ಆ ಥರ ನೀರೊಳಗಡೆ ಹಾಕಿ ಬೇಯಿಸ್ತಾರೆ. ನಾನಿಲ್ಲ, ಇಲ್ಲಿ ಜೋಳದ ಕಡುಬು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ಅದರದ್ದು. ಮಧ್ಯಾಹ್ನ ಊಟಕ್ಕಾಯಿತು, ರಾತ್ರಿ ಊಟಕ್ಕಾಯಿತು. ನಮಗೆ ಬೆಳಗ್ಗೆ ತಿಂಡಿನೂ ಇದೇ ಇರಲಿ ಅಂದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದು ಸತಿ 2 ಕಪ್ ಜೋಳದ ಹಿಟ್ಟು ಅಥವಾ 1 ಕಪ್ ಜೋಳದ ಹಿಟ್ಟು, ನಮ್ಮ ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಜೋಳದ ಕಡುಬು. ಅದಕ್ಕೆ ಮತ್ತು ಇನ್ನೊಂದೇನು ಗೊತ್ತಾ, ಸಾಂಬಾರು ಕೂಡ ಬೇಕಾಗಿಲ್ಲ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ನೋಡಿ, ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ. ಏನು ಗೊತ್ತಾ, ಇಷ್ಟು ದಿನ ನನಗೆ ಕೆಲಸ ಕೂಡ ಬಿಟ್ಟಿದ್ದೆ ಇದಕ್ಕೋಸ್ಕರ. ಈಗ ಸ್ವಲ್ಪ ಕೆಲಸಗಳು ಬರ್ತಾಯಿದ್ದಾವೆ. ಮತ್ತು ಇದು ಕೂಡ ಅಷ್ಟು ಇಂಪ್ರೂವ್ ಇಲ್ಲಲ್ಲ ಚಾನಲ್. ಅದಕ್ಕಾಗಿ ನಾನು ಕೆಲಸ ಕೂಡ ಹೋಗಬೇಕಾಗಿದೆ. ಈಗ ನೋಡಿ, ಕೆಲಸ ಕೂಡ ನಾನು ಯಾಕೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಸತಿ ಹೇಳಿದ್ದೀನಿ ಫ್ರೆಂಡ್ಸ. ನಾನು ಅದಕ್ಕಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ಈ ಥರ ಹೊರಗಡೆ ಹೋದರೆ ನಾನು ಕೆಲಸ ಮಾಡೋದಕ್ಕೇನು ಇದು ಇಲ್ಲ, ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನನ್ನ ತಾಯಿ ಮನೇಲಿ ಕೂಡ ನಾನು ಇದೇ ಕೆಲಸ ಮಾಡಿ ಬಂದವಳು, ಗಂಡನ ಮನೇಲಿ ಕೂಡ ಮಾಡ್ತೇನೆ. ಆದರೆ ನನಗೆ ಇತ್ತೀಚೆಗೆ ಇದು ಅಲರ್ಜಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಅಲರ್ಜಿ ಜಾಸ್ತಿ ಆಗಿದೆ. ನನಗೆ ಏನೊಂದು ಧೂಳು ನಡೆಯೋದಿಲ್ಲ. ಈಗ ನಾನೇ ನಮ್ಮ ಮನೆಯದೇ ಧೂಳು ತೆಗೆದ್ರೆ 2 ದಿನ ಹುಷಾರು ತಪ್ಪುತ್ತೆ ನನಗೆ. ಆ ಥರ ಆಗಿಬಿಟ್ಟಿದೆ. ಯಾಕೆ ಅಂತೇಳಿ ಗೊತ್ತಿಲ್ಲ. ಸಡನ್ಲಿ ಈ ಅಲರ್ಜಿ ಅನ್ನೋದು ಎಲ್ಲಿದು ಬಂತು ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ. ಅದಕ್ಕಾಗಿ ಈಗ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ಚಾನಲ್ ಬಡವರದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಪದೇ ಪದೇ ಹೇಳೋದಕ್ಕಾಗಲ್ಲ. ಏನಾದರೂ ಯೂಟ್ಯೂಬಲ್ಲಿ ಹೇಳ್ಕೊಂಡ್ರೆ ನಮ್ಮ ಮನೆಯವ್ರು ಯೂಟ್ಯೂಬ್ ಚಾನಲ್ನ ನಾನು ಬಿಡಿಸೇ ಬಿಡ್ತಾರೆ. ಅದು ಒಂದು. ಮತ್ತು ಈಗ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, 2 ಚಾನಲ್ ಮಾಡ್ಕೊಂಡು ಕೂತೀನಿ, ತುಂಬ ಕಷ್ಟ ಆಗುತ್ತೆ.
ಮತ್ತು ಸಿಕ್ಕಾಪಟ್ಟೆ 2 ಚಾನಲ್ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಆಗುತ್ತೆ. ನನಗೆ ದಿನ 100 ವ್ಯೂಸು ಕೂಡ ಬರೋಲ್ಲ. ಇಷ್ಟು ಟೆನ್ಷನ್ ಮಾಡ್ಕೊಂಡು ಮಾಡಿ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ. ಆದರೂ ಫುಲ್ ಒಂದೊಂದು ಸತಿ ಟೆನ್ಷನ್ದಾಗೆ ಯಾಕೆ ಬೇಕೋ ಈ ಚಾನಲ್ ಬಿಟ್ಟುಬಿಟ್ರೆ ಬೇರೆ ಕೆಲಸ ಮಾಡ್ಕೊಂಡ್ರೆ ಆಗುತ್ತಲ್ಲ ಅನಿಸುತ್ತೆ. ಆದರೆ ಇಷ್ಟರವರೆಗೆ ಬಂದಿರ್ತೀವಲ್ಲ, ಬಿಡಲಿಕ್ಕೂ ಮನಸ್ಸಾಗಲ್ಲ ಫ್ರೆಂಡ್ಸ್. ನಾವೆಲ್ಲ ಅಂದ್ಕೋತೀವಿ ಬಿಡಬೇಕು ಅಂತ, ಆದರೂ ಬಿಡಲಿಕ್ಕೂ ಮನಸ್ಸಾಗ್ತಾ ಇಲ್ಲ. ಅದಕ್ಕಾಗಿ ಫ್ರೆಂಡ್ಸ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಹತ್ರ, ನಮ್ಮ ಚಾನಲ್ನ ನೋಡಿ ಸ್ಕಿಪ್ ಮಾಡಬೇಡಿ. ಮತ್ತು ಇನ್ನೊಂದೇನು ಗೊತ್ತಾ, ಎಲ್ಲರದ್ದು ನೋಡ್ತೀನಿ, ಆದರೆ ನನಗೆ ಮೆಸೇಜ್ ಹಾಕಲಿಕ್ಕೆ ಆಗೋದಿಲ್ಲ. ಫೋನು ಕೂಡ ಸ್ವಲ್ಪ ನಂದು ಹಾಳಾಗಿದೆ. ಫೋನ್ ಹಾಳಾಗಿರೋದ್ರಿಂದ ಪ್ಲೀಸ್ ನಾನು ಟಿ ವಿಯಲ್ಲಿ ನೋಡ್ತೀನಿ. ಫೋನು ಸತಿ ಕೈ ಕೊಟ್ಬಿಡ್ತಾಯಿದೆ, ಯಾವಾಗ ಕೈ ಕೊಡ್ತೀವಿ ಯಾವಾಗ ಇದು ಆಗುತ್ತೋ ಗೊತ್ತಾಗ್ತಾ ಇಲ್ಲ, ಸಾರಿ. ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋಗಳನ್ನು ನೋಡಿ. ನಾನೀಗ ಕೆಲಸಕ್ಕೆ ಹೋಗ್ತೇನೆ, ಎಲ್ಲ ಕೆಲಸ ಆಗಿದೆ, ಡ್ರೆಸ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತೇನೆ. ಬಂದ ತಕ್ಷಣ ನಿಮಗೆ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ ನನ್ನ ತಲೆ ಕೂದಲಲ್ಲಿ ಹೋಗಿಬಿಟ್ಟಿದೆ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ದೀನಿ ಅಂದರೆ ತುಂಬ ಸ್ಪೆಷಲ್ ಆಗಿರುವಂಥ ಅಡುಗೆ ಮಾಡಿದ್ದೀನಿ ಇವತ್ತು. ಏನಪ್ಪ ಅಂದರೆ ಜೋಳದ ಕಡುಬು ಮಾಡಿದ್ದೀನಿ, ಜೋಳದ ರೊಟ್ಟಿ ಕೂಡ ಮಾಡಿದ್ದೀನಿ, ಎರಡೂ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥದ್ದು, ಸೂಪರಾಗಿದೆ. ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದರ ರೆಸಿಪಿ ಫುಲ್ಲು ಬರುತ್ತೆ ನೋಡಿ. ಇಲ್ಲಿ ಜೋಳದ ಕಡುಬು ಇದರಲ್ಲಿ ಹಾಕಿ ಬೇಯಿಸಿದ್ದೆ ಫ್ರೆಂಡ್ಸ. ಈಗ ತಗೊಂಡೋಗಿದ್ದಾಳೆ ಶ್ರೇಯಾ, ಊಟಕ್ಕೆ ರೆಡಿ ಮಾಡ್ತಾಯಿದ್ದಾಳೆ. ಅವ್ರ ಅಪ್ಪನಿಗೆ ಲೇಟ್ ಆಗಿದೆಯಲ್ಲ, ಅದಕ್ಕಾಗಿ ಈಗ ಇಷ್ಟೊಂದು ಪಾತ್ರೆ ಎಲ್ಲ ಇದೆ, ತೊಳಿಬೇಕು. ಈಗ ನಾನು ಹೋಗ್ತೇನೆ, ಇಲ್ಲಿ ಕೊಡ್ತೇನೆ ಅವರಿಗೆಲ್ಲ ಈಗ ಊಟಕ್ಕೆ. ಮೊಸರು ಬೇಕಾ ಯಾರಿಗಾದರೂ? ಬೇಡ ತರಲ್ರ? ನೋಡಿ ಇಲ್ಲಿ ಜೋಳದ ಕಡುಬು ತಿಂತಾಯಿದ್ದಾರೆ. ಹೇಗಿದ್ದಾರೆ? ಹಾಂ ರೀ, ಚೆನ್ನಾಗುಂಟಾ? ನುಗ್ಗೆ ಸೊಪ್ಪಿನ ಸಾಂಬಾರು, ಜೋಳದ ಕಡುಬು ಮಸ್ತಾಗಿದೆಯಲ್ಲ, ಸೂಪರ್ ಫ್ರೆಂಡ್ಸ್. ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನೋಡಿ. ಇಲ್ಲಿ ನಾನು ಕೂಡ ಮಾಡ್ಕೊಂಡಿದ್ದೆ. ರೊಟ್ಟಿನೂ ಮಾಡ್ಬೋದು ಇದರದ್ದು, ಈ ಥರ ಕಡುಬ ಕೂಡ ಮಾಡ್ಬೋದು ಅಲ್ಲ ರೀ. ಅವ್ರಿಗೆ ಹಸುವಾಗಿದೆ ಫ್ರೆಂಡ್ಸ್, ಟೈಮ್ ತುಂಬ ಇದೆ. ನಾನು ಕೂಡ ಹೊರಗೆ ಹೋಗಿದ್ನಲ್ಲ, ಬರುವಾಗ ಸ್ವಲ್ಪ ಲೇಟ್ ಆಯಿತು, ಅದಕ್ಕಾಗಿ ಲೇಟಾಗಿದೆ. ಈಗ ಫ್ರೆಂಡ್ಸ ಅವರಿಗೆ ಊಟಕ್ಕೆ ಕೊಡ್ತೇನೆ, ನಾನು ಊಟ ಮಾಡ್ತೇನೆ. ಮಾಡಿದ ನಂತರ ಮತ್ತೆ ಸಿಗ್ತೇನೆ. ನೋಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಇಲ್ಲಿ ನೀರು ಹಾಕ್ತಾಯಿದ್ದೀನಿ ನೋಡಿ, ಮೆಜರ್ಮೆಂಟಲ್ಲೇ ನೀರು ಹಾಕ್ತಾಯಿದ್ದೀನಿ. ನಾನು ಕೂಡ ಇಲ್ಲಿ 2 ಬೌಲು ನೀರು ಹಾಕಿದ್ದೇನೆ. ಈಗ ನೋಡಿ ಇಲ್ಲಿ 3 ಬೌಲ್ ನೀರು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಇಲ್ಲಿ 4 ಬೌಲು ನೀರು ಹಾಕಿದ್ದೇನೆ. 4 ಬೌಲ್ ನೀರಿಗೆ 2 ಬೌಲ್ ಹಿಟ್ಟನ್ನು ಹಾಕ್ತೇನೆ, ನೀರು ಕುದಿ ಬರಲಿ. ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದು ಎಣ್ಣೆ 1 ಟೇಬಲ್ ಸ್ಪೂನಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ತೊಗೊಳ್ಳಲ್ಲ ಹಿಟ್ಟು. ಹಾಗೆ ಒಂದು 2 ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ಅದನ್ನು ಕೂಡ ನೀರಿಗೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ. ಅದನ್ನು ಕೂಡ ಕುದಿ ನೀರಿಗೆ ಹಾಕಬೇಕಾಗತ್ತೆ, ಚೆನ್ನಾಗಿ ಕುದೀಲಿ. ಈಗ ನೋಡಿ ಈಗ ನೀರು ಕುದೀತಾ ಇದೆಯಲ್ಲ, ನಿಮಗೆ ಕಾಣ್ತಿರ್ಬೋದು ನೀರು. ಈಗ ಈ ಕುದಿ ನೀರಿಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಸ್ವಲ್ಪ ತಿರುಗಿಸ್ಕೊಂಡ್ಬಿಡ್ತೇನೆ ನೋಡಿ. ಇದು ಈಗ ತೆಗಿತೇನೆ ಫ್ರೆಂಡ್ಸ್. ಇದಕ್ಕೆ 2 ಬೌಲ್ ಹಿಟ್ಟನ್ನು ನಾನೀಗ ಸೇರಿಸ್ತೇನೆ ನೋಡಿ. ಇಲ್ಲಿ ಕುದೀತಾ ಇದೆಯಲ್ಲ ನೀರು, ಇಲ್ಲಿ 1 ಬೌಲ್ ಜೋಳದ ಹಿಟ್ಟು ನೋಡಿ, ಇಲ್ಲಿ 2 ಬೌಲ್ ಜೋಳದ ಹಿಟ್ಟು. ಈಗ ಇದನ್ನು ನಾನು ನಿಧಾನಕ್ಕೆ ತಿರುಗಿಸ್ಕೊತೀನಿ. ಇದು ಚೆನ್ನಾಗಿ ಕುದಿಬೇಕು, ನಮಗೆ ಹಿಟ್ಟು ಹಸಿದಿರಬಾರ್ದು, ಕುದ್ದು ಗಟ್ಟಿ ಆಗಬೇಕು. ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿಸಿದರೆ ನೀವು ಹಾಕ್ಕೋಬೋದು. ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಅಷ್ಟನ್ನು ನೀವು ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ ತಿರುಗಿಸ್ತಾ ಹೋಗಬೇಕು, ಗಟ್ಟಿ ಬರುತ್ತೆ ಇದು ಚೆನ್ನಾಗಿ. ಗಂಟಿಲ್ಲದಾಗೆ ತಿರುಗಿಸ್ಕೊಳ್ಳಿ ಈ ಥರ. ನಾನು ಇದನ್ನೆಲ್ಲ ಈಗ ಗಂಟಿಲ್ಲದಾಗೆ ತಿರುಗಿಸ್ಕೊತೀನಿ ನೋಡಿ. ಇಲ್ಲಿ ಈಗ ಎಷ್ಟು ಗಟ್ಟಿಯಾಗಿದೆ. ನಾನು ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ ಫ್ರೆಂಡ್ಸ.
ನೋಡಿ ಇಲ್ಲಿ ಕಾಣ್ತಿರ್ಬೋದು ಸ್ಲೋ ಆಗಿ ಇದೆ ಗ್ಯಾಸ್. ಹಾಗಾಗಿ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ತೆಗೆದ ಮೇಲೆ ಮತ್ತೆ ಇದು ಆರಲಿಕ್ಕೆ ಬಿಡಬೇಕು. ನಮಗೆ ಕೈಗೆ ಹಿಡಿಯುವಷ್ಟು ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಟ್ಬಿಡೋಣ. ಈಗ ನೋಡಿ ಇಲ್ಲಿ ನಾನು ಆರಲಿ ಅಂಥೇಳಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ. ಇದನ್ನೀಗ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಸ್ವಲ್ಪ ನಮಗೀಗ ಸುಡ್ತಾ ಇದೆ, ಇದನ್ನೆಲ್ಲ ಮಿದ್ಕೋಬೇಕಾಗತ್ತೆ. ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ಕೈಗೆ ನೀರು ಹಾಕಿ ಇಲ್ಲಿ ಮಿದ್ಕೋಬೋದು. ಇದನ್ನು ಚೆನ್ನಾಗಿ ಈಗ ಎಲ್ಲ ಹೊಂದೋ ರೀತಿ ನಾನು ಇದನ್ನು ಚೆನ್ನಾಗಿ ಮಿದ್ಕೋತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ಈ ಥರ ನಾನೀಗ ಗಟ್ಟಿಯಾಗಿ ಮಿದ್ದಿಟ್ಟಿದ್ದೀನಿ. ಈಗ ನೋಡಿ ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಈ ಸೈಜಲ್ಲಿ ಈ ಥರ ನೋಡಿ, ಇದೇ ಥರ ಎಲ್ಲವನ್ನು ಇದೇ ಥರ ಮಾಡಿ ಇಟ್ಕೋತೇನೆ. ಈಗ ನೋಡಿ ಇಲ್ಲಿ ಜೋಳದ ಕಡಬ ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ. ಎಲ್ಲವನ್ನು ಈ ಥರ ನಾನು ಇಲ್ಲಿ ಮಿಡ್ಲಲ್ಲಿ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಕುದಿಲಿಕ್ಕೆ ಇಡೋಣ ಫ್ರೆಂಡ್ಸ. ನಾನಿಲ್ಲಿ ತಂದೂರಿಯಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ನೀರು. ಇಡ್ಲಿ ಪಾತ್ರೆಯಲ್ಲಿ ಆದರೂ ನೀವು ಕುದಿಸ್ಕೋಬೋದು. ಈಗ ಆಲ್ರೆಡಿ ನೀರು ಇದರಲ್ಲಿ ಕುದೀತಾ ಇದ್ದಾವೆ, ಕೆಳಗೆ ನೀರಿದೆ. ಹಾಗಾಗಿ ಈಗ ನನಗಿಲ್ಲಿ ಒಂದೊಂದಾಗೆ ಜೋಳದ ಕಡಬಗಳನ್ನು ಇಟ್ಕೋತೀನಿ. ಮಸಾಲೆ ಜೋಳದ ಕಡಬ ನಾನು ಹಾಗೆ ಮಾಡ್ತಾಯಿಲ್ಲ, ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ, ನೀವು ನೋಡಿದ್ದೀರಿ. ಈಗ ಇದನ್ನು ಎಲ್ಲವನ್ನು ನಾನು ಇಲ್ಲಿ ಇಟ್ಕೋತೀನಿ. ಈಗ ನೋಡಿ ಫ್ರೆಂಡ್ಸ, ಇಲ್ಲಿ ಎಲ್ಲ ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು 5 ರಿಂದ 10 ನಿಮಿಷ ಇದು ಕುದೀಲಿ. ಉಗಾ ಮೇಲೇ ಬೇಯಿಸ್ತಾ ಇದ್ದೀನಿ, ನೀರೊಳಗಿಂದ ಬೇಯಿಸ್ತಾ ಇಲ್ಲ ನಾನಿಲ್ಲಿ. ಈಗ ಇದು ಕುದೀಲಿ ಚೆನ್ನಾಗಿ, 5 ರಿಂದ 10 ನಿಮಿಷ ಕುದಿಬೇಕು. ನೋಡಿ ಫ್ರೆಂಡ್ಸ, ಇಲ್ಲಿ ಒಂದು 10 ನಿಮಿಷ ಆಗಿದೆ ನೋಡಿ, ಉಗಾ ಹೋಗ್ತಾ ಇದೆ ಇನ್ನು ಫ್ರೆಂಡ್ಸ. ಇಲ್ಲಿ ಕುದ್ದಿದೆ ನೋಡಿ. ಈಗ ಒಂದೊಂದಾಗಿ ನಾನು ಇದನ್ನು ತಕ್ಕೋತೇನೆ ನೋಡಿ, ಬರುತ್ತೆ ಅದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ. ಈಗ ಇದು ಒಂದೊಂದೇ ನಾನು ಒಂದು ಪ್ಲೇಟಿಗೆ ತೆಗೆದು ಎಲ್ಲವನ್ನು ಇಟ್ಕೋತೇನೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಜೋಳದ ಕಡಬ ಮಾಡಿದ್ದು ನೋಡಿ. ಇಲ್ಲಿ ಜೋಳದ ಕಡಬಕ್ಕೆ ನಾನಿಲ್ಲಿ ನುಗ್ಗೆ ಸೊಪ್ಪಿಂದು ಸಾಂಬಾರು ಕೂಡ ಮಾಡಿದ್ದೀನಿ. ನುಗ್ಗೆ ಸೊಪ್ಪಿನ ಸಾಂಬಾರು ನೋಡಿ, ನುಗ್ಗೆ ಸೊಪ್ಪಿನ ಸಾಂಬಾರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುವಂಥ ಜೋಳದ ಕಡಬು, ಮಸಾಲೆ ಜೋಳದ ಕಡಬು ತುಂಬ ಇಷ್ಟ ಆಗುತ್ತೆ. ರೊಟ್ಟಿ ಅದೆಲ್ಲ ಮಾಡೋದಕ್ಕಿಂತ ಇದನ್ನು ನಾವು ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು. ಸೊಪ್ಪು ಕೂಡ ಡಯಟ್ನವ್ರಿಗಲ್ಲಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ.